ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಆ ಮಗು 1ನೇ ಕ್ಲಾಸು, 2ನೇ ಕ್ಲಾಸಲ್ಲಿ ಅಡ್ಮಿಷನ್ ಇಲ್ಲ, ಅವ್ನು 3ನೇ ಕ್ಲಾಸ್ ಹುಡುಗ, 4ನೇ ಕ್ಲಾಸ್ ಆರಾಧ್ಯ, 5ನೇ ಕ್ಲಾಸ್ ತುಂಬಾ ಅವ್ರಿಗೂ ಉದ್ಯೋಗ ಸೃಷ್ಟಿ ಮಾಡಿಕೊಡೋದು. ಆಮೇಲೆ ಮೆಡಿಷನ್ ಯಾರಿಗಾದ್ರೂ ಪ್ರಾಬ್ಲಮ್ ಇದೆ ಮೆಡಿಷನ್ ಅಂತ ಮೆಡಿಷನ್ ಈ ಥರದ್ದು ಸಣ್ಣ ಪುಟ್ಟದೊಂದು ಇವರೆಲ್ಲ ಆಕ್ಚುಲಿ ಬಿಸ್ನೆಸ್ ಮ್ಯಾನ್ಗಳು, ಇವರೆಲ್ಲ ನಾವು ಸಣ್ಣ ಪುಟ್ಟದ್ದು ಅಮೌಂಟ್ ಹಾಕಿ ನಾವು ತಿಂಗಳಿಗೆ ಇಷ್ಟು ಒಬ್ಬರಿಗೆ ಅಂತ ಹೆಲ್ಪ್ ಮಾಡಕ್ಕೆ ಏನು ದುಡಿತಾರೆ ಅದ್ರಲ್ಲಿ ಒಂದಿಷ್ಟು ಪರ್ಸೆಂಟ್ ಅಂತ ಎತ್ತಿಕ್ಬಿಟ್ಟು ಅವರೆಲ್ಲರೂ ಕೆಲಸ ವರ್ಕರ್ಸ್ ಅದರಲ್ಲಿ ಎತ್ತಿಕ್ಬಿಟ್ಟು ಅವರೆಲ್ಲ ಒಂದು ಒಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಒಂದ್ಸರಿ ಸೇರಿದಾಗ ಏನಾಗುತ್ತೆ ಅವರಿಗೆ ಒಂದು ಯೂಸ್ ಆಗುತ್ತೆ ಅಂತ. ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಎಲೆಯ ಮರೆಯೊಳರಳಿ ನಗುವ ಸುಮನ ರಾಶಿಯಂದದಿ ಕಡಲ ಒಡಲೊಳುಕ್ಕಿ ಮೊರೆವ ಕೋಟಿ ಅಲೆಗಳಂದದಿ ಇವಾಗ ನಾವು ಕಾವೇರಿ ಸ್ಕೂಲ್ಗೆ ಬಂದಿದ್ದೀವಿ. ಏನಿವತ್ತು ಐಟಮ್ಸ್ಗಳೆಲ್ಲ ಮುಂದೆ ಇಟ್ಬಿಟ್ಟು ಅವರ ಅನಿಸಿಕೆಗಳು ಕೇಳೋಣ ಏನಂತಾರೆ ಅಂತ. ನಮಸ್ತೆ, ನಿಮ್ಮ ಹೆಸರು? ವೀಣಾ. ಇದು ಕಾವೇರಿ ಅಂಗನವಾಡಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಂಗನವಾಡಿ ಮತ್ತು ಸ್ಕೂಲಿಗೆ ಬೆಂಗಳೂರಿಂದ ಸೇವಾ ಕನ್ನಡಿಗರ ಟ್ರಸ್ಟಿಂದ ನಮ್ಮ ಮಕ್ಕಳಿಗೆ ಪುಸ್ತಕಗಳು ಮತ್ತು ನಮಗೆ ಬೇಕಾಗುವಂಥ ಫೋಟೋ, ಕುಕ್ಕರು, ಆಮೇಲೆ ಟ್ರ್ಯಾಕ್ ಮತ್ತು ಟೇಬಲ್ಲು ಮಕ್ಕಳಿಗೆ ಕುತ್ಕೊಂಡು ಬರೀಲಿಕ್ಕೆ, ಬ್ಯಾಗ್ಗಳು, ಪೆನ್ಸಿಲು, ಕ್ರೇಯನ್ಸು ಮತ್ತು ಚಾಪೆ ಎಲ್ಲ ವಸ್ತುಗಳನ್ನು ಟ್ರಸ್ಟಿಂದ ನಮಗೆ ಕೊಡಕ್ಕೆ ಬಂದಿದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮನ್ನು ಕೇಳಿಕೊಂಡು ಇಲ್ಲಿವರೆಗೆ ಬಂದು ಯಾವತ್ತೂ ಯಾರೂ ಏನೂ ಕೊಟ್ಟಿರಲಿಲ್ಲ. ನಮಗೆ ಏನಾದರೂ ಬೇಕು ಅಂದರೆ ನಾವೇ ಏನಾದರೂ ಉಳಿಸ್ಕೊಂಡು ಸಣ್ಣ ಪಟ್ಟು ತಂದ್ಕೋಬೇಕು. ಮತ್ತು ಹೆಚ್ಚಾಗಿ ಏನು ನಮಗೆ ಅಂಗನವಾಡಿಗಳಿಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳು ಏನು ಕೊಡೋದಿಲ್ಲ ನಮಗೆ ಇಲಾಖೆಯಿಂದ. ಆದರೆ ನಮ್ಮ ಟ್ರಸ್ಟಿಂದ ಸಿಗ್ತಾ ಇದೆ. ನಮ್ಮ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಬ್ಯಾಗ್ಗಳು ನಿನ್ನೆಯಿಂದನೂ ಬ್ಯಾಗ್ ಕೊಡ್ತಾರಾ, ಪೆನ್ಸಿಲ್ ಕೊಡ್ತಾರಾ, ಪೆನ್ ಕೊಡ್ತಾರಾ ಅಂತ ಕೇಳ್ತಾ ಇದ್ರು. ಇವರೆಲ್ಲ ಬಂದು ನೀವು ಕೊಡ್ತಾ ಇರೋದು ನಮ್ಗೆ ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಅಂಗನವಾಡಿ ಶಿಕ್ಷಕರೇ, ಸಹಾಯಕರೇ, ಮುಖ್ಯ ಅಡುಗೆಯವರೇ, ಹಾಗೆ ಸೇವಾ ಕನ್ನಡಿಗ ಟ್ರಸ್ಟ್ ಬೆಂಗಳೂರು ಈ ಒಂದು ಟ್ರಸ್ಟ್ ಎಲ್ಲ ಸದಸ್ಯರು, ಈ ದಿನ ನೀವು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಮಕ್ಕಳಿಗೆ ಏನು ಅಗತ್ಯತೆ ಇದೆಯೋ ಅಂಕ ಸಾಮಗ್ರಿಗಳನ್ನು ಎಲ್ಲದನ್ನು ವಿತರಣೆ ಮಾಡಲಿಕ್ಕೆ ನೀವು ನಿಮ್ಮ ಸೇವಾ ಮನೋಭಾವನೆಯಿಂದ ಬಂದಿದ್ದೀರಿ. ನಿಮ್ಮನ್ನು ನಮ್ಮ ಶಾಲೆಗೆ ನಾನು ಆಹ್ವಾನ ಮಾಡಲಿಕ್ಕೆ ತುಂಬುವುದರಿಂದ ಸ್ವಾಗತವನ್ನು ಕೋರ್ತೇನೆ. ಎಲ್ಲ ರೀತಿಯ ಸಾಮಗ್ರಿಗಳನ್ನು ನಾವೇನು ಪಟ್ಟಿ ಮಾಡಿದ್ವಿ ಅದರಲ್ಲಿ ಎಲ್ಲ ರೀತಿಯ ಸಾಮಗ್ರಿಗಳು ಬಂದಿದೆ. ಅದಕ್ಕಿಂತ ಹೆಚ್ಚಿನದಾಗೆ ಕೊಟ್ಟಿದ್ದೀರಿ. ಮಕ್ಕಳು ಬಹಳ ಉತ್ಸುಕತೆಯಿಂದ ಇದ್ದಾರೆ. ಒಂದೊಂದು ಐಟಮ್ಸು ನೋಡಿದ್ರೆ ಒಂದು ಸೇವಾ ಮನೋಭಾವನೆ ಎಷ್ಟಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಯಾವುದೋ ಕಳಪೆ ಮಟ್ಟದ ವಸ್ತುಗಳನ್ನು ಕೊಟ್ಟಿಲ್ಲ, ಯಾವುದೋ ಒಂದು ತೋರ್ಪಡಿಸ್ಕೊಳ್ಳಿಕ್ಕೆ ಪ್ರದರ್ಶನಕ್ಕೆ ಅಂತ ಯಾವ ವಸ್ತುಗಳನ್ನು ಕೊಟ್ಟಿಲ್ಲ. ಆಮೇಲೆ ನೀವೇ ಒಂದು ಸ್ವಪ್ರಯತ್ನದಿಂದ ಎಲ್ಲವನ್ನ ತಂದು ಫಿಟ್ ಮಾಡಿಕೊಟ್ಟು ಎಲ್ಲ ಅನುಕೂಲತೆಗಳನ್ನ ಮಾಡಿಕೊಟ್ಟು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಸಹಿತ ತಂದು ಕೊಟ್ಟಿರ್ತೀರಿ.
ನಿಮಗೆ ನಮ್ಮ ಶಾಲೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಶಾಲೆಯಲ್ಲಿ ಈ 2024-25ನೇ ಸಾಲಿಗೆ 100 ವರ್ಷಗಳು ತುಂಬುತ್ತೆ. ಶತಮಾನೋತ್ಸವದ ಸಂಭ್ರಮವನ್ನ ನಾವು ಆಚರಿಸಬೇಕು ಅಂತ ಅನ್ಕೊಂಡಿದೀವಿ. ಆ ಸಂದರ್ಭದಲ್ಲಿ ನಾನು ಶಶಿಧರ್ ಸರ್ ಅವರ ಸಹಾಯದಿಂದ ನಾನು ನಿಮಗೆ ಫೋನ್ ಕರೆಯನ್ನ ಮಾಡ್ತೇನೆ. ಬೆಂಗಳೂರಿಗೆ ಇನ್ನು ನಾವು ಬಂದು ಕರೀಲಿಕ್ಕೆ ಸ್ವಲ್ಪ ಸಮಯದ ಅಭಾವ ಆಗಬಹುದು. ನೀವು ನಮ್ಮ ಸಣ್ಣ ಶಾಲೆಯನ್ನ, ಸಣ್ಣ ಅಂಗನವಾಡಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಅದು ನಮಗೆ ಬಹಳ ಸಂತೋಷವನ್ನ ತಂದಿದೆ. ಈ ಎಲ್ಲಾ ಸಾಮಗ್ರಿಗಳನ್ನ ಮಕ್ಕಳಿಗೆ ನೀವು ವಿತರಣೆ ಮಾಡಿಕೊಟ್ಟು ಈ ದಿನದ ನಮಗೆ ಒಂದು ತರ ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ನಮ್ಗೆ ಯಾವ ಟ್ರಸ್ಟ್ನವರಾಗ್ಲಿ ನಾವು ಕೇಳಿದ್ವಿ, ಆದ್ರೆ ನಮಗೆ ಕೊಟ್ಟಿರ್ಲಿಲ್ಲ. ನಾನು ಈ ವರ್ಷದ ಶುರುವಿನಲ್ಲಿ ನೀಡ್ ಬೇಸ್ ಇಂಡಿಯಾ ಅನ್ನೋ ಒಂದು ಕಂಪ್ನಿಗೆ ನಾನು ಒಂದು ಕೋರಿಕೆ ಪತ್ರವನ್ನ ಹಾಕಿದ್ದೆ. ಆಮೇಲೆ ಪದೇ ಪದೇ ಫೋನ್ ಮಾಡಿದ್ದೆ. ಯಾಕೆಂದ್ರೆ ಬಡ ಮಕ್ಕಳು ಇದ್ರು, ಕೆಲವು ಮಕ್ಕಳಿಗೆ ನಮ್ಮಲ್ಲಿ ಬುಕ್ಸ್ ಇಲ್ಲ, ಪೆನ್ಸಿಲ್ ಇಲ್ಲ, ಪೆನ್ ಇಲ್ಲ, ರಬ್ಬರ್ ಇಲ್ಲ, ಏನು ಇಲ್ಲದೆ ಇದ್ರು ನಾವೇ ನಮ್ಮ ಅನುದಾನಗಳಲ್ಲಿ ಹೇಗೋ ಹೊಂದಿಸಿ ಆ ಮಕ್ಕಳನ್ನ ನಾವು ಬರ್ಸೋದು, ಓದಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ. ಈ ತರ ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ನಮ್ಗೆ ಯಾವ ಟ್ರಸ್ಟ್ನವರಾಗ್ಲಿ ನಾವು ಕೇಳಿದ್ವಿ, ಆದ್ರೆ ನಮಗೆ ಕೊಟ್ಟಿರ್ಲಿಲ್ಲ. ನಾನು ಈ ವರ್ಷದ ಶುರುವಿನಲ್ಲಿ ನೀಡ್ ಬೇಸ್ ಇಂಡಿಯಾ ಅನ್ನೋ ಒಂದು ಕಂಪ್ನಿಗೆ ನಾನು ಒಂದು ಕೋರಿಕೆ ಪತ್ರವನ್ನ ಹಾಕಿದ್ದೆ. ಆಮೇಲೆ ಪದೇ ಪದೇ ಫೋನ್ ಮಾಡಿದ್ದೆ. ಯಾಕೆಂದ್ರೆ ಬಡ ಮಕ್ಕಳು ಇದ್ರು, ಕೆಲವು ಮಕ್ಕಳಿಗೆ ನಮ್ಮಲ್ಲಿ ಬುಕ್ಸ್ ಇಲ್ಲ, ಪೆನ್ಸಿಲ್ ಇಲ್ಲ, ಪೆನ್ ಇಲ್ಲ, ರಬ್ಬರ್ ಇಲ್ಲ, ಏನು ಇಲ್ಲದೆ ಇದ್ರು ನಾವೇ ನಮ್ಮ ಅನುದಾನಗಳಲ್ಲಿ ಹೇಗೋ ಹೊಂದಿಸಿ ಆ ಮಕ್ಕಳನ್ನ ನಾವು ಬರ್ಸೋದು, ಓದಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ. ಆದ್ರೆ ಅವರಿಗೆ ಈಗ ಎಲ್ಲದನ್ನ ನಾನು ಈಗೇನು ಸಿಂಗಲ್ ಲೈನ್, ನಂಗೆ ಡಬಲ್ ಲೈನ್ ಬೇಕಂದ್ರೆ 3 ಲೈನ್ಸ್ 4 ಲೈನ್ಸ್ ಎಲ್ಲ ನೋಟ್ಬುಕ್ ಗಳನ್ನ ನೀವು ತಂದು ಕೊಟ್ಟಿದ್ದೀರಿ. ಇವರಿಗೆ ಆಕ್ಚುಲಿ ಅದ್ರಲ್ಲಿ ಒಂದು ಹಾಳೇನು ಮಿಸ್ ಆಗದೆ ಇರೋ ರೀತಿನಲ್ಲಿ, ಒಳ್ಳೆ ರೀತಿನಲ್ಲಿ ಬರೆಸ್ತೇವೆ. ನಿಮ್ಮ ಒಂದು ಸೇವಾ ಮನೋಭಾವನೆಯಿಂದ ಏನ್ ತಂದು ಕೊಟ್ಟಿದ್ದೀರಿ ಅದರ ಸದುಪಯೋಗವನ್ನ ನಾವು ಖಂಡಿತವಾಗಿಯೂ ಮಾಡ್ಕೊಳ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇವೆ. ವಿಜೇಂದ್ರ ಅಂತ ನಾವು SPMC ಸದಸ್ಯರು. ಸೇವಾ ಕನ್ನಡಿಗರ ಟ್ರಸ್ಟಿಂದ ಶಿವಮೊಗ್ಗದಿಂದ ನಮ್ಮ ತೀರ್ಥಹಳ್ಳಿ ತಾಲೂಕಿಗೆ ಕಾವೇರಿ CK ಕಾವೇರಿ ಅಂತ ಒಂದು ಹಳ್ಳಿ, ಸಣ್ಣ ಹಳ್ಳಿಗೆ ಬಂದು ಬುಕ್ಸು, ಪುಸ್ತಕಗಳು, ಆಮೇಲೆ ಪೆನ್ನು, ಪೆನ್ಸಿಲು, ಬ್ಯಾಗ್ಗಳು, ಫೋಟೋಗಳು, ಈ ಥರ ವಸ್ತುಗಳನ್ನು ತಂದು ಕೊಟ್ಟಿದ್ದಾರೆ. ಅವರು ಭಾಳ ಕಷ್ಟದಿಂದ ಬಂದರು. ಅಲ್ಲಿ ಬೆಂಗಳೂರಿಂದ ಪಾಪ ನಿದ್ದೆ ಎಲ್ಲ, ರಾತ್ರಿ ಎಲ್ಲ 1-1:30 ನಿದ್ದೆ ಮಾಡ್ಕೊಂಡು ಬಂದು ಈ ಸಣ್ಣ ಹಳ್ಳಿನ ಒಂದು ಗುರುತ ಮಾಡಿ ಬಂದು ಆಮೇಲೆ ಎಲ್ಲ ಕೊಟ್ಟಾರೆ. ನೋಡಿ, ಮಕ್ಕಳು ಇವತ್ತಿನ ದಿವಸ ಭಾಳ ಖುಷಿಯಾಗಿದ್ದಾರೆ. ನಿನ್ನೆನೆ ಕೇಳ್ತಿದ್ರಂತೆ ಮಕ್ಕಳು ಏನು ವಸ್ತುಗಳು ಕೊಡ್ತಾರೆ, ಬುಕ್ಕು, ಪೆನ್ಸಿಲು, ಈ ಥರ ವಸ್ತುಗಳು ಕೊಟ್ಟಾಗ ಅವ್ರು ಭಾಳ ಖುಷಿ ಪಡ್ತಾರೆ. ಆಮೇಲೆ ಇದೊಂದು ಚಿಕ್ಕ ಹಳ್ಳಿ, ಇಲ್ಲಿ ಭಾಳ ಕಷ್ಟ ಇದೆ ಮಕ್ಕಳಿಗೆ, ಆದರೂ ಇವರು ಒಂದು ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ಅವರಿಗೆ. ಇದೊಂದು ಸೇವಾ ಕನ್ನಡಿಗರ ಟ್ರಸ್ಟ್ ಮುಂದುವರಿಯಲಿ. ಇಷ್ಟು ಹೇಳ್ತಾ ನಾನು ಮಾತನ್ನು ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ. ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು, ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ಭಾರತ್ ಮಾತಾ ಕಿ ಜೈ.